ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಡೈಲಿ ಬಳಸುವಂತಹ ದಿನನಿತ್ಯ ಬಳಕೆಯಲ್ಲಿ ಬಳಸುವಂತಹ ಸಣ್ಣ ಸಣ್ಣ ಪುಟ್ಟ ಪುಟ್ಟ ವಾಕ್ಯಗಳನ್ನ ಇಂಗ್ಲಿಷ್ ನಲ್ಲಿ ಯಾವ ತರ ಹೇಳೋದು ಅನ್ನೋದನ್ನ ನಾವು ಈ ವಿಡಿಯೋ ಮೂಲಕ ಕಲಿಯೋಣ. ವಾಕ್ಯಗಳನ್ನ ಹೇಳೋದು ಮಾತ್ರ ಅಲ್ಲ, ಅದರ ಸರಿಯಾದ ಉಚ್ಚಾರಣೆ, ಪ್ರೊನೌನ್ಸಿಯೇಷನ್ ಹೇಗಿರಬೇಕು, ಈಸಿಯಾಗಿ ನಾವು ಯಾವ ತರ ಹೇಳ್ಬೋದು ಅನ್ನೋದನ್ನು ಅಡ್ವಾನ್ಸ್ ಲೆವೆಲ್ ಅಲ್ಲಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಇಲ್ಲೊಂದು 15 ಸೆಂಟೆನ್ಸ್ ತಗೊಂಡಿದ್ದೀನಿ. ಇದನ್ನೆಲ್ಲ ನಾವು ಕನ್ನಡದಲ್ಲಿ ಇರೋದನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ. ಅಂಡ್ ಬೈ ದ ವೇ, ನೋಟಿಫಿಕೇಶನ್ ನೀವು ಕ್ಲಿಕ್ ಮಾಡೋದು ಮಾತ್ರ ಅಲ್ಲ, ಯೂಟ್ಯೂಬ್ ಸೆಟ್ಟಿಂಗ್ಸ್ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಮಾತ್ರ ನಾನು ಹಾಕೋ ನೋಟಿಫಿಕೇಶನ್, ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಈಸಿಯಾಗಿ ಬರುತ್ತೆ. ಇಲ್ಲ ಅಂದ್ರೆ ನೋಟಿಫಿಕೇಶನ್ ಬರುತ್ತೆ, ಯಾರು ಅಂತ ಗೊತ್ತಾಗೋದಿಲ್ಲ. ಓಕೆ, ಸೊ ಅದು ಮೈಂಡ್ ಅಲ್ಲಿ ಇರಲಿ. ಅಂಡ್ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ವಿಷಯ. ನಾವು ಏನೇ ಗ್ರಾಮರ್ ಕಲಿತರು ಕೊನೆಗೆ ನಮಗೆ ಬೇಕಾಗಿರೋದು ಸೆಂಟೆನ್ಸ್ ಮಾತಾಡಲಿಕ್ಕೆ. ಸೊ ಯು ನೀಡ್ ಟು ಫಾಲೋ ದ ಸೆಂಟೆನ್ಸ್ ಅಂಡ್ ಯು ನೀಡ್ ಟು ಲರ್ನ್ ಸೆಂಟೆನ್ಸಸ್ ವೆರಿ ವೆಲ್. ಓಕೆ, ಸೊ ನಿಮಗೆ ಏನಾದರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಅಂಡ್ ಆಫ್ ಕೋರ್ಸ್ ಈ ವಿಡಿಯೋನ ಶೇರ್ ಮಾಡತಕ್ಕದ್ದು ಅದು ನಿಮ್ಮ ಕರ್ತವ್ಯ. ದಟ್ಸ್ ಹೌ ಯು ಸಪೋರ್ಟ್ ಮೀ. ಓಕೆ, ಸೊ ವಿದೌಟ್ ಎನಿ ಫರ್ದರ್ ado, let's get started. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲಿಷ್ ಅನ್ನ ಕಲಿಬಹುದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ಕಲಿಬಹುದು. ನಿಮಗೆ ಇಂಗ್ಲಿಷ್ ಅಲ್ಲಿ ಏನು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೆಯಲ್ಲಿರೋರು ಯಾರು ಬೇಕಾದ್ರೂ ನಮ್ಮ ಕೋರ್ಸ್ ಅನ್ನು ಜಾಯ್ನ್ ಆಗಬಹುದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನ್ ಅನ್ನು ತೆಗೆದುಕೊಳ್ಳಿ ಅಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ ಸ್ನೇಹಿತರೆ, ಈಗ ನೋಡೋಣ. ನನಗೆ ಗೊತ್ತಿಲ್ಲ ಅಂತ ನಾವು 2-3 ತರ ಹೇಳ್ಬೋದು. 2-3 ತರ ಅಲ್ಲ, ತುಂಬಾ ದೇರ್ ಆರ್ ಡಿಫರೆಂಟ್ ವೇಸ್ ಟು ಸೇ ನನಗೆ ಗೊತ್ತಿಲ್ಲ. ಸೊ ಯು ಕ್ಯಾನ್ ಸೇ ಐ ಡೋಂಟ್ ನೋ ಅಂತ ಹೇಳ್ಬೋದು. ಐ ಡೋಂಟ್ ನೋ. ಬಟ್ ಇನ್ನೊಂದು ರೀತಿ ಹೇಳ್ಬೋದು ನೀವು, ಐ ಹ್ಯಾವ್ ನೋ ಐಡಿಯಾ. ಅದರ ಮೀನಿಂಗ್ ಏನು ಅಂದ್ರೆ, ನನಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಅಂತ ಆಗುತ್ತೆ. ಬಟ್ ಯು ಕ್ಯಾನ್ ಗೊತ್ತಿಲ್ಲ ಅನ್ನೋದನ್ನ ಯು ಕ್ಯಾನ್ ಸೇ ಐ ಹ್ಯಾವ್ ನೋ ಐಡಿಯಾ, ನಾಟ್ ಎ ಕ್ಲೂ. ಒಂದು ಕ್ಲೂ ಸಹ ಇಲ್ಲ ಅದು ಏನು ಅಂತ. ಓಕೆ, ನನಗೆ ಡೌಟ್ ಇದೆ ಅದ್ರ ಬಗ್ಗೆ ಅಂತ. ಐ ಹ್ಯಾವ್ ನೋ ಐಡಿಯಾ. ಓಕೆ, ಸೊ ಎರಡನೇದು ಏನಿದೆ ನೋಡೋಣ. ಒಂದು ನಿಮಿಷ ಮಾತಾಡ್ಬೋದಾ ನಿಮ್ಮ ಹತ್ರ? ಡು ಯು ಹ್ಯಾವ್ ಎ ಮೊಮೆಂಟ್ ಅಂದ್ರೆ ನಿಮಗೆ ಒಂದು ಕ್ಷಣ ಇದೆಯಾ ಅಂತ ಅರ್ಥ. ಅದು ಇಂಗ್ಲಿಷಲ್ಲಿ ಹೇಳ್ಬೇಕಂದ್ರೆ ಒಂದು ಕ್ಷಣ ಇದೆಯಾ ಅಂತ. ಬಟ್ ಕನ್ನಡದಲ್ಲಿ ಆ ಥರ ಕೇಳೋದಿಲ್ಲ. ಡು ಯು ಹ್ಯಾವ್ ಎ ಮೊಮೆಂಟ್, could I talk to you for a moment, ಅಥವಾ do you have a moment ಅಂದ್ರೆ ಒಂದು ನಿಮಿಷ ಮಾತಾಡ್ಬೋದಾ ನಿಮ್ಮ ಹತ್ರ ಅಂತ. ಆಲ್ರೈಟ್, ಓಕೆ. ನೆಕ್ಸ್ಟ್, ಹೌದು ಅನ್ಕೋತೀನಿ ಅಂದ್ರೆ ಮಾತಾಡ್ಬೋದಾ ಅನ್ನೋದಕ್ಕಲ್ಲ, ಸಪರೇಟ್ ಆಗಿ ಹೌದು ಅನ್ಕೋತೀನಿ. ಎಸ್, ಅದು ಹೌದು ಅಂತ ನಾನು ಅನ್ಕೋತೀನಿ. ಕ್ಯಾನ್ ಸೇ ಲೈಕ್ ಎಸ್ ಐ ಗೆಸ್ ಅಂತಾನು ಹೇಳ್ಬೋದು. ಅಥವಾ ಯು ಕ್ಯಾನ್ ಸೇ ಎಸ್ ಐ ಗೆಸ್ ಸೋ. ಓಕೆ, ಸೊ ಹೌದು ಅನ್ಕೋತೀನಿ, ಎಸ್ ಐ ಗೆಸ್ ಸೋ, ಅಥವಾ ಎಸ್ ಐ ಗೆಸ್ ಅಂತ ಹೇಳ್ಬೋದು. ವಾಪಸ್ ಕಾಲ್ ಮಾಡು, ಕಾಲ್ ಮೀ ಬ್ಯಾಕ್, ವಾಪಸ್ ಕಾಲ್ ಮಾಡು. ನನಗೆ ಆಗಲ್ಲ, ಐ ಕಾಂಟ್ ಡೂ ದ್ಯಾಟ್. ಅದು ನನಗೆ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಐ ಕಾಂಟ್ ಸ್ಪೀಕ್ ಇಂಗ್ಲಿಷ್, ನನಗೆ ಇಂಗ್ಲಿಷ್ ಮಾತಾಡೋಕ್ಕೆ ಆಗೋದಿಲ್ಲ. ರೈಟ್, ಐ ಕಾಂಟ್, ನನಗೆ ಆಗೋದಿಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಅರ್ಥ. ಅದು ಒಳ್ಳೆ ಪಾಯಿಂಟ್. ದಟ್ಸ್ ಎ ಗುಡ್ ಪಾಯಿಂಟ್. ಏನ್ ತಮಾಷೆ ಮಾಡ್ತಾ ಇದೀಯಾ ನೀನು ಅಂತ ಕೇಳೋದಕ್ಕೆ ಐ ಯು ಕಿಡಿಂಗ್. ಕಿಡ್ ಅಂದ್ರೆ ಮಗು ಅಂತ ಅರ್ಥ. ಆಕ್ಚುಲಿ ಕಿಡಿಂಗ್ ಅಂದ್ರೆ ತಮಾಷೆ ಮಾಡುವುದು ಅಂತ ಅರ್ಥ. ಓಕೆ, ಐ ಯು ಕಿಡಿಂಗ್ ಮೀ. ಯಾರಾದ್ರೂ ನಮಗೆ ಪ್ರಾಂಕ್ ಮಾಡ್ತಾರೆ, ತಮಾಷೆ ಮಾಡ್ತಾ ಇರ್ತಾರೆ, ಅಥವಾ ಏನಾದ್ರೂ ಒಂದು ಶಾಕಿಂಗ್ ನ್ಯೂಸ್ ಹೇಳ್ತಾರೆ, ಅಥವಾ ನಂಬಕ್ಕಾಗದೇ ಇರುವಂತ ನ್ಯೂಸ್ ಅನ್ನ ಹೇಳ್ತಾರೆ, ವಿಷಯನ ಹೇಳ್ತಾರೆ ನಮಗೆ. ಐ ಯು ಕಿಡಿಂಗ್ ಅಂತ ಕೇಳ್ಬೇಕು ನಾವು. ಅಂದ್ರೆ ಏನ್ ತಮಾಷೆ ಮಾಡ್ತಾ ಇದೀಯಾ, ಸೀರಿಯಸ್ ಆಗಿ ಹೇಳ್ತಾ ಇದೀಯಾ ಅನ್ನೋದನ್ನೇ ನಾವು ಐ ಯು ಕಿಡಿಂಗ್, ತಮಾಷೆ ಮಾಡ್ತಾ ಇದೀಯಾ. ಸೊ ಐ ಯು ಕಿಡಿಂಗ್ ಮೀ ಅಂತ ಕೇಳ್ಬೋದು. ನನ್ನ ಹತ್ರ ತಮಾಷೆ ಮಾಡ್ತಾ ಇದೀಯಾ ಅಥವಾ ನನ್ನನ್ನು ಫೂಲ್ ಮಾಡ್ತಾ ಇದೀಯಾ ಅಂತ ಅರ್ಥ. ಅದು ಕಿಡಿಂಗ್ ಅಂದ್ರೆ ಫೂಲ್ ಮಾಡೋದು ಅಥವಾ ತಮಾಷೆ ಮಾಡೋದು ಅಂತ. ತಮಾಷೆ ಅಂದ್ರೆ ತಮಾಷೆ ಅಂತ ತಮಾಷೆನ ವಿಶೇಷವಾಗಿ ನಾವು ತಗೊಳ್ಳೋಗಿಲ್ಲ. ಕಿಡಿಂಗ್ ಅಂದ್ರೆ ಫೂಲ್ ಮಾಡೋದು ಅಥವಾ ತಮಾಷೆ ಮಾಡೋದು. ಈ ವಿಷಯ ಬಂದಾಗ ತಮಾಷೆ ಅನ್ನೋ ವಿಷಯನೇ ಬೇರೆ, ತಮಾಷೆ ಮಾಡ್ತಾ ಇದೆಯಾ ನೀನು ಅಂತ ನಾವು ಕೇಳ್ತೀವಲ್ಲ, ಆ ವಿಷಯ ಬೇರೆ. ಸೊ ಎರಡು ಸೆಂಟೆನ್ಸ್ಗೆ ಡಿಫರೆನ್ಸ್ ಇದೆ. ರೈಟ್, ಏನ್ ತಮಾಷೆ ಮಾಡ್ತಾ ಇದೆಯಾ ನೀನು ಅಂತ ಕೇಳೋದು ಬೇರೆ. ಓಕೆ, ತಮಾಷೆ ಇಟ್ಸ್ ಅ ಡಿಫರೆಂಟ್ ಥಾಟ್. ರೈಟ್, ಓಕೆ. ಅಂತ ವಿಶೇಷ ಏನಿಲ್ಲ.
ಅಂತ ಹೇಳಬೇಕಾದ್ರೆ ನಥಿಂಗ್ ಸ್ಪೆಷಲ್, ನಥಿಂಗ್ ಸ್ಪೆಷಲ್. ಓಕೆ, ಸೊ ಈ ವಾರ ಏನು ವಿಶೇಷ ಅಂತ ನಥಿಂಗ್ ಸ್ಪೆಷಲ್, ಏನು ಸ್ಪೆಷಲ್ ಇಲ್ಲ ಆಸ್ ಯೂಶುವಲ್. ಓಕೆ, ನಥಿಂಗ್ ಸ್ಪೆಷಲ್. ನೌ ಈಗ ನಿನ್ನ ಸರದಿ, ಈಗ ನಿನ್ನ ಸರದಿ. ನೌ ಇಟ್ಸ್ ಯೋರ್ ಟರ್ನ್, ಆರ್ ಯು ಕ್ಯಾನ್ ಸೇ ಇಟ್ಸ್ ಯೋರ್ ಟರ್ನ್ ನೌ. ಇಟ್ಸ್ ಯೋರ್ ಟರ್ನ್ ನೌ. ಓಕೆ, ಸೊ ಈ ನಾವ್ ಅನ್ನೋದನ್ನ ಕೊನೆಗೆ ಹಾಕಬೇಕು. ಬಿಕಾಸ್ ನಾವು ಸೆಂಟೆನ್ಸ್ ಸ್ಟ್ರಕ್ಚರ್ ಅಲ್ಲಿ ಈ ಟೈಮ್ ಇದೆಯಲ್ಲ, ಟೈಮ್ ಕೊನೆಯಲ್ಲಿ ಬರುತ್ತೆ. ಓಕೆ, ಸಬ್ಜೆಕ್ಟ್, ಸೊ ವರ್ಬ್ ಅದು ಇದೆಲ್ಲ ಬಂದ್ಮೇಲೆ ಟೈಮ್ ಅನ್ನೋದು ಕೊನೆಗೆ ಬರುತ್ತೆ. ಅನ್ಲೆಸ್ ಟೈಮ್ ಬಗ್ಗೆ ನಾವು ಸ್ಪೆಸಿಫಿಕ್ ಆಗಿ ಅದನ್ನ ಟೈಮ್ ಅನ್ನ ಒತ್ತಿ ಹೇಳಬೇಕು ಅಂತ ಹೇಳಿದ್ರೆ ಮಾತ್ರ ನಾವು ಫಸ್ಟಿಗೆ ಟೈಮ್ ಅನ್ನ ಹೇಳಬೇಕು. ಅದರ್ವೈಸ್ ಟೈಮ್ ಯಾವಾಗಲೂ ಸೆಂಟೆನ್ಸ್ ಕೊನೆಗೆ ಬರುತ್ತೆ. ಓಕೆ, ಇನ್ ಮೋಸ್ಟ್ ಆಫ್ ದ ಸೆಂಟೆನ್ಸಸ್. ಓಕೆ, ಸೊ ಈಗ ನಿನ್ನ ಸರದಿ. ಇಟ್ಸ್ ಯೋರ್ ಟರ್ನ್ ನೌ, ಇಟ್ಸ್ ಯೋರ್ ಟರ್ನ್ ನೌ, ಆರ್ ನೌ ಇಟ್ಸ್ ಯೋರ್ ಟರ್ನ್. ಇವಾಗ ಏನಾಗುತ್ತೆ, ಇದನ್ನ ನೀವು ಇಟ್ಸ್ ಯೋರ್ ಟರ್ನ್ ನೌ ಅಂಡ್ ನೌ ಇಟ್ಸ್ ಯೋರ್ ಟರ್ನ್ ಅಂದ್ರೆ ಇಟ್ಸ್ ಯೋರ್ ಟರ್ನ್ ನೌ. ನಾವು ಟರ್ನ್ ಅಂದ್ರೆ ಸರದಿ, ಸರದಿನ ಒತ್ತಿ ಹೇಳಬೇಕಾದ್ರೆ ನಾವು ಟೈಮ್ ಅನ್ನ ನಾವು ಫೋಕಸ್ ಮಾಡಲ್ಲ. ಬಟ್ ಇಫ್ ಯು ಸೇ ನೌ ಇಟ್ಸ್ ಯೋರ್ ಟರ್ನ್ ಅಂದಾಗ ಈಗ ನಿನ್ನ ಸರದಿ ಹೋಗು ಅಂತ ಹೇಳೋದು. ನಿನ್ನ ಸರದಿ ಈಗ ನಿನ್ನ ಸರದಿ ಅಂತ ಹೇಳಿದಾಗ ಈ ತರ ಹೇಳೋದು, ನಾವ್ ಇಟ್ಸ್ ಯೋರ್ ಟರ್ನ್. ಸೊ ದರ್ ಇಸ್ ಅ ಡಿಫರೆನ್ಸ್, ಫಸ್ಟಿಗೆ ಹಾಕೋದು ಲಾಸ್ಟಿಗೆ ಹಾಕೋದು ಟೈಮ್ನ, ದರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್. ಅದನ್ನು ತೋರಿಸು, ಅದನ್ನು ತೋರಿಸು. ಶೋ ಮಿ ದಾಟ್, ಶೋ ಮಿ ದಾಟ್. ಏನಿಟ್ಟು ಮಕ್ಕಳು ಏನಾದರೂ ಕದ್ದಿಟ್ಕೊಂಡಿರ್ತೇವೆ, ಶೋ ಮಿ ದಾಟ್, ಏನದು ತೋರಿಸು ನನಗೆ ಅಂತ. ಓಕೆ, ಶೋ ಮಿ ದಾಟ್. ಎದ್ದೇಳು, ಗೆಟ್ ಅಪ್, ಇಟ್ಸ್ ಅ ಸಿಂಪಲ್ ವರ್ಡ್, ಗೆಟ್ ಅಪ್. ಓಕೆ, ಎದ್ದೇಳು, ಎದ್ದೇಳ್ಬೇಡ, ಡೋಂಟ್ ಗೆಟ್ ಅಪ್. ಸಿಟ್, ಸಿಟ್ ದ್ಯಾಟ್, ಡೋಂಟ್ ಗೆಟ್ ಅಪ್. ಎದ್ದೇಳು, ಗೆಟ್ ಅಪ್. ಓಕೆ, ನಾನು ಅದೃಷ್ಟವಂತ ಅಥವಾ ಅದೃಷ್ಟವಂತೆ. ಹೌ ಡು ಯು ಸೇ ದಿಸ್? ಐ ಆಮ್ ವೆರಿ ಲಕ್ಕಿ. ನಾನು ತುಂಬಾ ಅದೃಷ್ಟವಂತ, ಇಲ್ಲಿ ತುಂಬಾ ಹಾಕೊಳ್ಳಿ. ನಾನು ತುಂಬಾ ಅದೃಷ್ಟವಂತ, ಐ ಆಮ್ ವೆರಿ ಲಕ್ಕಿ. ಅದು ಸ್ತ್ರೀಲಿಂಗ ಆಗಿರ್ಬೋದು, ಹುಡುಗಿ ಹೇಳ್ಬೋದು, ಆತರ ಹುಡುಗ ಹೇಳ್ಬೋದು. ಬಟ್ ಕನ್ನಡದಲ್ಲಿ ನೋಡಿ ಚೇಂಜ್ ಆಗುತ್ತೆ, ವಂತೆ ವಂತ ಅಂತ ಹೇಳ್ಬೇಕು. ದಾಟ್ಸ್ ದ ಡಿಫರೆನ್ಸ್. ಅದೊಂದು ಅಡ್ವಾಂಟೇಜ್ ನಮಗೆ ಇಂಗ್ಲಿಷ್ ಅಲ್ಲಿ. ಓಕೆ, ಯಾರೇ ಹೇಳಲಿ, ಸ್ತ್ರೀಲಿಂಗನೇ ಹೇಳಲಿ ಪುಲ್ಲಿಂಗನೇ ಹೇಳಲಿ, ಐ ಆಮ್ ವೆರಿ ಲಕ್ಕಿ ಅಂತಾನೆ ಹೇಳ್ಬೇಕು. ಕನ್ನಡದಲ್ಲಿ ಹೇಳ್ಬೇಕು, ನಾನು ಅದೃಷ್ಟವಂತ ಅಂತ ಹುಡುಗ ಹೇಳ್ಬೇಕು, ನಾನು ಅದೃಷ್ಟವಂತೆ ಅಂತ ಹುಡುಗಿ ಹೇಳ್ಬೇಕು. ಓಕೆ, ಸೊ ಇಂಗ್ಲಿಷ್ ಸ್ವಲ್ಪ ಈಸಿ ಈ ತರ ಕಾಂಟೆಕ್ಸ್ಟ್ ಅಲ್ಲಿ. ಅದನ್ನ ನನಗೆ ಹೇಳ್ಬೇಡ, ಅದನ್ನ ನನಗೆ ಹೇಳ್ಬೇಡ ನೀನು ಅಂತ ನಾವು ಹೇಳ್ತೀವಲ್ಲ. ಸೊ ಅದನ್ನ ನನಗೆ ಹೇಳ್ಬೇಡ ನೀನು. ಯಾರೋ ಏನೋ ಒಂದು ರೀಸನ್ ಕೊಡ್ತಾ ಇರ್ತಾರೆ, ಅದನ್ನ ನನಗೆ ಹೇಳ್ಬೇಡ ನೀನು. ಟೀಚರ್ಸ್ ಎಲ್ಲ ಹೀಗೆ ಗದರಿಸೋದು, ಅದನ್ನ ಹೇಳ್ಬೇಡಿ ನೀವು. ಅಂದ್ರೆ ಸರ್ ನಾನು ಬಿಸಿ ಆಗಿದ್ದೆ, ನನಗೆ ಹೋಮ್ವರ್ಕ್ ಮಾಡೋಕ್ಕಾಗಿಲ್ಲ ಅಂತ ಹೇಳಕ್ಕಾಗುತ್ತಾ ಟೀಚರ್ಸ್ ಹತ್ರ? ಯು ಕಾಂಟ್ ಸೇ ದ್ಯಾಟ್. ಸೊ ಅದನ್ನ ನನಗೆ ಹೇಳ್ಬೇಡ ನೀನು. ಡೋಂಟ್ ಟೆಲ್ ಮಿ ದ್ಯಾಟ್, ಡೋಂಟ್ ಟೆಲ್ ಮಿ ದ್ಯಾಟ್. ನನ್ನ ಹತ್ರ ಅದನ್ನ ಮಾತ್ರ ನೀನು ಹೇಳ್ಬೇಡ ಅಂತ ನಾವು ಗದರಿಸಿ ಹೇಳ್ಬೇಕಾದ್ರೆ ಯು ಕ್ಯಾನ್ ಸೇ ದ್ಯಾಟ್, ಡೋಂಟ್ ಟೆಲ್ ಮಿ ದ್ಯಾಟ್. ಅಥವಾ ನೀವು ಸಿಂಪಲ್ ಆಗಿ ಹೇಳಿ, ಓ ಡೋಂಟ್ ಟೆಲ್ ಮಿ ದ್ಯಾಟ್, ಐ ಡೋಂಟ್ ವಾಂಟ್ ಟು ಹಿಯರ್ ದ್ಯಾಟ್. ಅದನ್ನ ಹೇಳ್ಬೇಡ ನೀನು, ನನಗೆ ಅಸಹ್ಯ ಆಗುತ್ತೆ ಕೇಳಿದ್ರೆ, ಪ್ಲೀಸ್ ಡೋಂಟ್ ಟೆಲ್ ಮಿ ದ್ಯಾಟ್ ಅಂತ ನಾವು ಅದನ್ನ ರಿಕ್ವೆಸ್ಟ್ ಮಾಡಿ ಕೇಳ್ಬೋದು. ಆರ್ ಯು ಕ್ಯಾನ್ ಆರ್ಡರ್, ಆರ್ ಯು ಕ್ಯಾನ್ ಬಿ ವೆರಿ ಅಗ್ರೆಸಿವ್ ಅಂಡ್ ಯು ಕ್ಯಾನ್ ಸೇ ಲೈಕ್ ದಟ್, ಡೋಂಟ್ ಟೆಲ್ ಮಿ ದ್ಯಾಟ್. ನೀನು ಅದನ್ನ ನನಗೆ ಹೇಳ್ಬೇಡ, ನನ್ನ ಕೆಲಸ ನನಗೆ ಗೊತ್ತು. Don't tell me that. I know what to do. I know my job. I know my work. That's my work. That's my job. I can do my work. Don't tell me that. Don't you dare to tell me that. ಅದನ್ನ ಹೇಳಲಿಕ್ಕೆ ಧೈರ್ಯ ತಗೋಬೇಡ ಅಂತ, something like that. Okay? Yeah. ಅದನ್ನ ನನಗೆ ಹೇಳ್ಬೇಡ, ಆಯ್ತಲ್ಲ. ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್. ಅದನ್ನ ಬದಿಗಿಡು, ಅದನ್ನ ಬದಿಗಿಡು. ಏನೋ ಮಾಡ್ತಾ ಇರ್ತೀವಿ ನಾವು, ಫ್ರೆಂಡಿಗೆ ಹೇಳ್ತೀವಿ, ಅದನ್ನ ತಂದು ಸೈಡಿಗಿಡು, ಇದನ್ನ ಮಾಡೋಣ ಅಂತ. ಸೊ ಕೀಪ್ ಇಟ್ ಅಸೈಡ್, ಕೀಪ್ ಇಟ್ ಅಸೈಡ್. ಅದನ್ನ ಬದಿಗಿಡು. ಸೊ ಕೀಪ್ ಇಟ್ ಅಸೈಡ್, ವಿ ಹ್ಯಾವ್ ಸಮ್ ಇಂಪಾರ್ಟೆಂಟ್ ವರ್ಕ್ ಟು ಡೂ. ಅದೇನೋ ಮಾಡ್ತಿಲ್ಲ ಅಂತ ತೆಗೆದಿಡು, ನಮಗೆ ಬೇರೆ ಇಂಪಾರ್ಟೆಂಟ್ ವರ್ಕ್ ಇದೆ. ಓಕೆ, ನಾನು ಯೋಚನೆ ಮಾಡ್ತೀನಿ ಇರು. ಸೊ ಇದು ಈ ಕನ್ನಡದಲ್ಲಿ ದೊಡ್ಡದಾಗಿರುತ್ತೆ ಸೆಂಟೆನ್ಸ್, ಬಟ್ ಇಂಗ್ಲಿಷ್ ಅಲ್ಲಿ ಲೆಟ್ ಮಿ ಥಿಂಕ್, ಲೆಟ್ ಮಿ ಥಿಂಕ್, ಲೆಟ್ ಮಿ ಥಿಂಕ್. ಸೊ ಲೆಟ್ ಮಿ ಅಂತ ಬಂದಾಗ ಯು ಕ್ಯಾನ್ ಸೇ ಲೆಮಿ, ಇಟ್ಸ್ ಅ ಕಂಟ್ರಾಕ್ಷನ್. ಓಕೆ, ಪ್ರೊನೌನ್ಸಿಯೇಷನ್ ಈಸಿ ಆಗುತ್ತೆ ನಿಮಗೆ, ಫ್ಲೋ ಚೆನ್ನಾಗಿರುತ್ತೆ. ಲೆಮಿ. ಸೊ ಈ ಸೆಂಟೆನ್ಸ್ ಅಲ್ಲಿ ತುಂಬಾ ನೋಡಿ ನೀವು, ದಟ್ಸ್ ಕಾಲ್ಡ್ ಕಂಟ್ರಾಕ್ಷನ್. ಕಂಟ್ರಾಕ್ಷನ್ ಅಂದ್ರೆ ನಾವು ಕಂಟ್ರಾಕ್ಟ್ ಮಾಡೋದು, ಲೈಕ್ ಏನು ಮೊಟಕುಗೊಳಿಸುವುದಾ, ಏನು ಅದು ಏನ್ ಹೇಳ್ತೀವಿ ಕನ್ನಡದಲ್ಲಿ, ಏನ್ ಹೇಳ್ಬೋದು? ಕಂಟ್ರಾಕ್ಷನ್ ಅಂದ್ರೆ ಚಿಕ್ಕದು ಮಾಡೋದು. ನಾನು ಹೋಗುತ್ತಾ ಇದ್ದೇನೆ ಅಂತ ಹೇಳೋದನ್ನ ನಾನು ಹೋಗ್ತಾ ಇದ್ದೀನಿ, ಅಲ್ಲಿ ಹೋಗುತ್ತಾ ಅನ್ನೋದನ್ನ ಶಾರ್ಟ್ ಮಾಡಿ ಹೋಗ್ತಾ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಕಂಟ್ರಾಕ್ಷನ್. ಹಾಗೆ ಲೆಟ್ ಮೀ ಅನ್ನೋದನ್ನ ಯು ಕ್ಯಾನ್ ಸೇ ಲೆಮಿ. You can just say let me ಅನ್ನೋದನ್ನ let me think. ಓಕೆ, ಈ ತರದ್ದು ತುಂಬಾ ಇಂಗ್ಲಿಷ್ ಅಲ್ಲಿ ಇದೆ ಕಂಟ್ರಾಕ್ಷನ್ ಅಂತ ಹೇಳ್ತೀವಿ. ಅದಕ್ಕೆ ಸಿ ಸಮಥಿಂಗ್ ಲೈಕ್ ಐ ಡೋಂಟ್ ವಾಂಟ್ ಅಂದ್ರೆ ಏನು, ಐ ಡೂ ನಾಟ್ ವಾಂಟ್ ಅನ್ನ ಡೋಂಟ್ ಅಂತ ಮಾಡ್ತೀವಿ. ಬಟ್ ಸ್ಟಿಲ್ ಆ ಡೋಂಟ್ ಅಲ್ಲಿ ಟಿ ಬರುತ್ತಲ್ಲ, ಅದನ್ನೇ ತೆಗೆದುಬಿಟ್ಟು ಐ ಡೋಂಟ್ ವಾಂಟ್ ದಟ್ ಅಂತ ಹೇಳ್ತೀವಿ. ಓಕೆ, ಯಾ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟ ಸಾಕು. ಇದರಲ್ಲಿ ಒಂದು 15 ಸೆಂಟೆನ್ಸ್ ನೀವು ಕತ್ಕೊಂಡ್ರಿ. ಇದನ್ನ ಸಿಂಪಲ್ ಆಗಿ
ಅಂಡ್ ಯು ಹ್ಯಾವ್ ಟು ಪ್ರೊನೌನ್ಸಿಯೇಷನ್ ಕ್ಲಿಯರ್ ಆಗಿರಬೇಕು. ನೀವು ಯಾವುದೇ ಒಂದು ಸೆಂಟೆನ್ಸ್ ಹೇಳಬೇಕಾದ್ರೆ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿ ನೀವು ಹೇಳಬೇಕು. ಓಕೆ, ಸೊ ಈ ವಿಡಿಯೋದಲ್ಲಿ ನಿಮಗೆ ಪ್ರೊನೌನ್ಸಿಯೇಷನ್ ನಾನು ಹೇಳಿದ್ದೀನಿ. ಅಂಡ್ ಆಫ್ ಕೋರ್ಸ್ ನಿಮಗೆ ಏನಾದರೂ ಸಂದೇಹ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಪ್ರೊನೌನ್ಸಿಯೇಷನ್ ಬಗ್ಗೆ ಇಫ್ ಸಂಬಡಿ ವಾಂಟ್ಸ್ ಟು ಲರ್ನ್ ಒಳ್ಳೆ ಪ್ರೊನೌನ್ಸಿಯೇಷನ್ ಕಲಿಬೇಕು, ನನಗೆ ಪ್ರೊನೌನ್ಸಿಯೇಷನ್ ನಾನು ಫೋಕಸ್ ಮಾಡಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ಬಿಲೋ. ಅಂಡ್ ಪ್ರೊನೌನ್ಸಿಯೇಷನ್ ಟಿಪ್ಸ್ ಸಪರೇಟ್ ಆಗಿರುತ್ತೆ. ಅದನ್ನ ನಾನು ಜಾಸ್ತಿ ವಿಡಿಯೋಸ್ ಮಾಡಿಲ್ಲ, ನಾನು ಪ್ರೊನೌನ್ಸಿಯೇಷನ್ ಯಾರು ಜಾಸ್ತಿ ನೋಡೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಪ್ರೊನೌನ್ಸಿಯೇಷನ್ ನಾನು ಜಾಸ್ತಿ ಓದ್ ಕೊಟ್ಟಿಲ್ಲ ಆ ವಿಡಿಯೋಸ್ ಅಲ್ಲಿ. ಎಸ್ ಆಫ್ ಕೋರ್ಸ್ ಎಲ್ಲ ವಿಡಿಯೋಸ್ ನಾನು ಪ್ರೊನೌನ್ಸಿಯೇಷನ್ ಹೀಗೆ ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಹೊರತು ಪ್ರೊನೌನ್ಸಿಯೇಷನ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡಿಲ್ಲ, ಎಲ್ಲೆಲ್ಲಿ ಯಾವ ವರ್ಡ್ ಪ್ರೊನೌನ್ಸ್ ಆಗುತ್ತೆ ಯಾವ ತರ ಅಂತ. ಅದಕ್ಕೆ ಆಕ್ಚುಲಿ ಅದಕ್ಕೊಂದು ಚಾಪ್ಟರ್ ಇದೆ ಅಡ್ವಾನ್ಸ್ ಇಂಗ್ಲಿಷ್ ಅಲ್ಲಿ, ನಿಮಗೆ ಪ್ರೊನೌನ್ಸಿಯೇಷನ್ ಅಂತಾನೆ ಆಕ್ಸೆಂಟ್ ರಿಡಕ್ಷನ್ ಅಂಡ್ ಪ್ರೊನೌನ್ಸಿಯೇಷನ್ MTI ಅದು ಏನೇನೋ ಬರುತ್ತೆ. ಸೊ ಇಫ್ ನಿಮಗೆ ಕಮೆಂಟ್ ಪ್ರೊನೌನ್ಸಿಯೇಷನ್ ಬಗ್ಗೆ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೋಡ್ತೀನಿ ಎಷ್ಟು ಜನ ಕಮೆಂಟ್ ಮಾಡ್ತೀರಾ. ಬೇಡಿಕೆ ಜಾಸ್ತಿ ಇದೆ, ಐ ವಿಲ್ ಮೇಕ್ ದ ವಿಡಿಯೋ. ಓಕೆ, yeah, alright, so ಈ ವಿಡಿಯೋದಲ್ಲಿ ಇಷ್ಟೇ ಸಾಕು ಸ್ನೇಹಿತರೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಾನು thank you so much for watching this video and hope it will help you in your daily conversation. And if you haven't subscribed my channel yet, please consider to subscribe my channel. Please click the bell icon, and if you have any doubts, please do comment in the comment section below. Okay, yeah, let's meet in the next video. Until then, keep watching my videos and keep enjoying your life and keep learning English. Bye bye, take care.